ವಾವ್, ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು. ಸ್ಕೂಲಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೆ, ಬಟ್ ಇವತ್ತು ಮೈಸೂರು ದಸರಾಗೆ ಎಲ್ರಿಗೂ ನಮಸ್ಕಾರ. ಪಬ್ಲಿಕ್ ಒನ್ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಇವತ್ತು ನಾವು ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನದಲ್ಲಿದ್ದೇವೆ. ಅರಣ್ಯ ಭವನದಲ್ಲಿ ಆನೆಗಳಿಗೆ ಯಾವ ಥರ ಬಣ್ಣಗಳನ್ನು ತುಂಬಿ ಅಲಂಕಾರ ಮಾಡಿ ಇವತ್ತು ಅರಮನೆಗೆ ಕಳಿಸಿಕೊಡಲಾಗುತ್ತೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಓಕೆ, ನೋಡಿ ಬಣ್ಣಗಳು ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಆನೆಗಳ ಮೇಲೆ ಬಣ್ಣಗಳನ್ನ ಹಾಕೋದಕ್ಕೆ ಬೆಳಗ್ಗೆ 5 ಗಂಟೆಯಿಂದನೇ ಇವರು ಬಣ್ಣಗಳನ್ನ ಬಳಿಯೋದಕ್ಕೆ ಶುರು ಮಾಡಿದ್ದಾರೆ. ಬನ್ನಿ, ಈ ಬಣ್ಣವನ್ನ ಮಾಡ್ತಿರೋರು ಯಾರು, ಈ ಬಣ್ಣದ ಹಿಂದೆ ಯಾರಿದ್ದಾರೆ ಅಂತ ಒಂದ್ಸರಿ ನೋಡೋಣ. 21 ವರ್ಷಗಳಿಂದ ಆನೆಗಳಿಗೆ ಬಣ್ಣವನ್ನು ಬಳಿಯುತ್ತಿರುವಂತಹ ನಾಗಲಿಂಗಪ್ಪ ಅವ್ರನ್ನ ಇವತ್ತು ಮಾತಾಡ್ಸಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ಆನೆಗಳಿಗೆ ಬಣ್ಣ ಬಳಿತಾ ಇದ್ದಾರೆ ನಾಗಲಿಂಗಪ್ಪ ಅವರು. ಇವಾಗ ಬೈಟ್ಸ್ ಅವರು ಕೊಡ್ತಾರಾ ಏನು ಅಂತ ಒಂದ್ಸಲಿ ಕೇಳೋಣ. ಸರ್ ನಮಸ್ಕಾರ. ಸರ್, ನಿಮ್ಮ ಹೆಸರು ನಾಗಲಿಂಗಪ್ಪ ಅಂತ ನಮಗೆ ಗೊತ್ತಾಯಿತು. 21 ವರ್ಷಗಳಿಂದ ಆನೆಗಳಿಗೆ, ದಸರಾ ಆನೆಗಳಿಗೆ ಬಣ್ಣಗಳನ್ನ ಬಳಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಈಗ ದಸರಾ ಪ್ರಾರಂಭ ಆದ ತಕ್ಷಣ ಆಮೇಲೆ ದಸರಾ ಮುಖ್ಯ ಎದ್ದು ಕಾಣುತ್ತದೆ ಆನೆಗಳ ಒಂದು ಜಂಬೂ ಸವಾರಿಗಳಂತೆ ಎಲ್ಲ ಆನೆಗಳಿಗೂ ನಮ್ಮ ಚಿತ್ತಾರ ಮಾಡೋಂಥ ದೊಡ್ಡ ಕೆಲಸ. ಆ ಕೆಲಸದಲ್ಲಿ ತುಂಬ ಅಲ್ಲಿ ಬರ್ತಕ್ಕಂಥ ಶಂಖಚಕ್ರ ಆಗಿರ್ಬೋದು, ಗಂಡು ಬೆರುಂಡಾಗಿರ್ಬೋದು, ಆಮೇಲೆ ಕಾಲು ಎಲ್ಲೋ ಹುಬ್ಬಳ್ಳಿಯಿಂದ ತುಂಬ ವಿನ್ಯಾಸವನ್ನು ಇವತ್ತು ಬೆಳಗ್ಗೆಯಿಂದ ಇನ್ನೂವರೆಗೂ ಈಗ ಆನೆ ಅಲಂಕಾರ ಮಾಡ್ತಾಯಿದೆ. ಓಕೆ ಸರ್, ಎಷ್ಟು ಗಂಟೆಯಿಂದ ಆನೆಗಳಿಗೆ ಬಣ್ಣನ ಬಳಿತಾ ಇದ್ದೀರಾ ಸರ್? ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡಿದ್ದೀವಿ. ಇನ್ನು ಒಂದು ಆನೆ ಇದೆ, ಅದರ ಮುಗಿತದೆ. ಸರ್, ಈಗ ಬಣ್ಣಗಳನ್ನ ಬೆಳಿತಿರಲ್ಲ, ಇದು ಯಾವ ಥರ ಸರ್? ಆರ್ಗ್ಯಾನಿಕ್ ಪೇಂಟಾ, ಯಾವ ಥರ ಪೇಂಟ್ಗಳಿವೆ ಅಂತ? ಇದೆಲ್ಲ ನೀರು ಬಣ್ಣನೇ, ನಾವೇ ಸ್ವತಃ ತಯಾರಿಸಿದಂಥ ಬಣ್ಣ. ಮರ ಅಂಟು ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ರಾಸಾಯನಿಕ ಪದಾರ್ಥ ಇಲ್ಲ. ಮರದಂಟ ಉನಿ ಹಾಕಿ ಮರದ ನೀರು ಬಣ್ಣದಿಂದ ನಾವು ಅಲಂಕಾರ ಮಾಡೋದು. ಓಕೆ, ಈ ಸಲ ಮೈಸೂರು ದಸರಾ 2025 21 ವರ್ಷದಿಂದ ನೀವು ಬೆಳೀತಾ ಇದ್ದೀರಾ. 25ನೇ ದಸರಾ ಕೂಡ ದೂರಿ. ನಿಮ್ಮ ಬಣ್ಣಗಳನ್ನು ಪ್ರತಿ ವರ್ಷವೂ ನಾವು ನೋಡ್ತಾ ಇದ್ದೀವಿ, ತುಂಬ ಅಲಂಕಾರವಾಗಿರುತ್ತೆ. ಆನೆಗಳಿಗೆ ಒಂದು ಲಕ್ಷಣ ಅಂತಂದರೆ ನೀವು ಬಣ್ಣಗಳು ಬಳಿಯುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ಹೌದು, ತುಂಬ ಈ ಜಂಬೂ ಸವಾರಿಯಲ್ಲಿ ಒಂದು ಆನೆ ಗಾಂಭೀರ್ಯ ನಡೀತಾ ಕಾಲಿಟ್ಟಾಗ ಅದೊಂದು ಆ ಚಿತ್ರ ವಿನ್ಯಾಸ ನೋಡೋದೇ ಒಂದು ತುಂಬ ಆನಂದ, ಖುಷಿ ಆಗುತ್ತೆ. ಆನೆ ಒಂದು ವಯ್ಯಾರ ಏನಿರುತ್ತೆ, ಸೊಂಡ್ಲು ಕಿವಿ ಅಳ್ಳಾಡಿಸಿದಾಗ ಒಟ್ಟಾರೆ ಅದು ಈ ಸಂಪ್ರದಾಯ ಪಾರಂಪರಿಕ ಬಂದಂಥ ಚಿತ್ರಗಳು ಎಲ್ಲರೂ ನೋಡಿರ್ತಾರೆ. ಅದನ್ನೊಂದು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಸರ್, ಈ ಬಣ್ಣಗಳು ಎಷ್ಟು ದಿನದ ತನಕ ಇರುತ್ತೆ ಸರ್? ಅಂದರೆ ಆನೆಗಳ ಮೇಲೆ ಅದೇ ನೀರು ಬಿದ್ದರೆ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ಬೆಳಗ್ಗೆಯಿಂದ ಸಂಜೆ ಹಿಂದಿನ ದಿನ ಮಾಡ್ಬೋದು, ಗಲೀಜು ಮಾಡ್ಕೊಳ್ಳೋ ದೃಷ್ಟಿಯಿಂದ, ಫ್ರೆಶ್ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಈಗ ಒಂದು ಬೆಳಗ್ಗೆಯಿಂದ ಮಾಡಿದ್ದೀವಿ. ಅಡ್ವಾನ್ಸ್ ಮಾಡಿದ್ರೆ ಬೇಗ ಅದು ನೀರು ಬಿದ್ದಾಗಿರ್ಬೋದು, ಸೊಂಟ್ಲಿಂದ ಉಜ್ಜೋದ್ರಿಂದ ಹೋಗ್ಬೋದು. ಅದೇ ಈ ಆನೆ ನಾವು ಪೇಪರಲ್ಲಿ ಸ್ಪಷ್ಟವಾಗಿ ಅಳಿಸೋದು ಮಾಡ್ಬೋದು. ಇದರಲ್ಲಿ ನಿಖರವಾಗಿ ಬ್ರಷ್ ಇಟ್ಟ ಮೇಲೆ ಆ ಚಿತ್ತಾರನೆ ಹುಟ್ಟಬೇಕಲ್ಲಿ, ಬೇರೆ ಆ ದೃಷ್ಟಿಯಿಂದ ಜೋಪಾನವಾಗಿ ಬಣ್ಣನ ಬೇಕಾದ್ರೆ ಹಾಕ್ಬೋದು. ಓಕೆ, ಒಂದು ಸಲ ಜಸ್ಟ್ ಪೇಂಟ್ ಟಚ್ ಮಾಡ್ಬೋದಾ? ಆಯ್ತು, ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ವಾವ್, ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು. ಸ್ಕೂಲಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೆ, ಬಟ್ ಇವತ್ತು ಮೈಸೂರು ದಸರಾ ಆನೆಗೆ ಬಣ್ಣ ಬಳಿತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಹೆಸರೇನಿದು? ಮಹೇಂದ್ರ. ಓಕೆ, ಇದಿಷ್ಟು 21 ವರ್ಷಗಳಿಂದ ಬಣ್ಣ ಬಳಿಯುತ್ತಿರುವಂತಹ ನಾಗಲಿಂಗಪ್ಪ ಅವರ ಮಾತುಗಳಾಗಿತ್ತು. ಇವತ್ತು ನನಗೂ ಕೂಡ ಪೇಂಟಿನಲ್ಲಿ ಆನೆಯನ್ನು ಸ್ಪರ್ಶ ಮಾಡುವಂಥ ಒಂದು ಚಾನ್ಸನ್ನು ಸಿಕ್ತು ಅಂತಲೇ ಹೇಳ್ಬೋದು. ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ತಾ, ಹಾಗೆ ದಸರಾ ಎಲ್ಲ ಪ್ರೋಗ್ರಾಮ್ಗಳಿಗೂ ನಮ್ಮ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ.